ಜಯರಾಜ ದಶರಥ ಮಹಾರಾಜ. ಆತನ ಮಗನೇ ಶ್ರೀರಾಮಚಂದ್ರ. ಈತನ ಹೆಂಡತಿಯೇ ಸೀತಾಮಾತೆ. ಈಕೆ ಜನರಾಜನ ಮಗಳು. ಉತ್ತಮ ಆಡಳಿತ ಇವರ ಜೀವನ. ಊರಿನಲ್ಲಿ ಇವರನ್ನು ಕಂಡರೆ ಬಲು ಪ್ರೀತಿ. ಋಷಿಗಳಿಗೆ ಇದು ತಪೋಭೂಮಿ. ಎಲ್ಲರೂ ರಾಮ ಸೀತೆಯನ್ನು ಗೌರವದಿಂದ ಕಾಣುತ್ತಿದ್ದರು. ಏಕಾಏಕಿ ಅಡಚಣೆ ಒಂದು ಬಂದಿತು. ಐಕ್ಯತೆ ಹೊಡೆಯಿತು. ಒಂದೇ ಮಾತಿನಿಂದ ರಾಮನನ್ನು ಕಾಡಿಗೆ ಕಳಿಸಿದರು. ಭರತನಿಗೆ ಪಟ್ಟ ಕಟ್ಟುವಂತೆ ಕೈಕೆ ಮಾಡಿದಳು. ಓ ರಾಮನೆಂದು ದಶರಥನು ಪ್ರಾಣ ಬಿಟ್ಟನು. ಔದಾರ್ಯನಾದ ಭರತ ರಾಮನ ಪಾಡಿಗೆ ಹೊತ್ತು ತಂದ. ಅಂಜಲಿ ಬಡ್ಡನಾಗಿ ರಾಮನ ಮಾತಿಗೆ ಭರತ ರಾಜ್ಯವಾಳಿದ. ಇದೇ ಸಹೋದರರ ಪ್ರೇಮವಯ್ಯ.